ಮೊದಲನೇ ಪ್ರಶ್ನೆ, ಯಾವ ತರಕಾರಿಯನ್ನು ಮೂಳೆಗಳಿಲ್ಲದ ಮಾಂಸ ಎಂದು ಕರೆಯುತ್ತಾರೆ? ಎ. ಕ್ಯಾರೆಟ್, ಬಿ. ಸೋಯಾಬೀನ್, ಸಿ. ಅಣಬೆ, ಡಿ. ಬೀಟ್ರೂಟ್. ಆಪ್ಷನ್ ಬಿ ಸೋಯಾಬೀನ್ ಸರಿಯಾದ ಉತ್ತರವಾಗಿದೆ. ಇದನ್ನು ಮೂಳೆಗಳಿಲ್ಲದ ಮಾಂಸ ಎಂದು ಕರೆಯುತ್ತಾರೆ. ಎರಡನೇ ಪ್ರಶ್ನೆ, ಯಾವ ನಗರವನ್ನು ಮೆಣಸಿನಕಾಯಿಗಳ ನಗರ ಎಂದು ಕರೆಯಲಾಗುತ್ತದೆ? ಎ. ಮುಂಬೈ, ಬಿ. ಶಂಕೇಶ್ವರಿ, ಸಿ. ಗುಂಟೂರು, ಡಿ. ಚೆನ್ನೈ. ಆಪ್ಷನ್ ಸಿ ಗುಂಟೂರು ನಗರವನ್ನು ಮೆಣಸಿನಕಾಯಿ ನಗರ ಎಂದು ಕರೆಯಲಾಗುತ್ತದೆ. ಮೂರನೇ ಪ್ರಶ್ನೆ, ಬೆಕ್ಕಿನ ಸರಾಸರಿ ಆಯಸ್ಸು ಎಷ್ಟು ವರ್ಷ? ಎ. 12 ವರ್ಷ, ಬಿ. 11 ವರ್ಷ, ಸಿ. 10 ವರ್ಷ, ಡಿ. 7 ವರ್ಷಗಳು. ಆಪ್ಷನ್ ಎ 12 ವರ್ಷಗಳು ಬೆಕ್ಕಿನ ಸರಾಸರಿ ವರ್ಷ. ನಾಲ್ಕನೇ ಪ್ರಶ್ನೆ, ಹಾವುಗಳೇ ಇಲ್ಲದ ದೇಶ ಯಾವುದು? ಎ. ಥೈಲ್ಯಾಂಡ್, ಬಿ. ಗ್ರೀನ್ಲ್ಯಾಂಡ್, ಸಿ. ಇಂಗ್ಲೆಂಡ್, ಡಿ. ನ್ಯೂಜಿಲೆಂಡ್. ಆಪ್ಷನ್ ಡಿ ನ್ಯೂಜಿಲೆಂಡ್ನಲ್ಲಿ ಹಾವುಗಳೇ ಇಲ್ಲದ ದೇಶವಾಗಿದೆ. ಐದನೇ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಗೋಡಂಬಿ ಹೆಚ್ಚಾಗಿ ಉತ್ಪಾದಿಸುತ್ತಾರೆ? ಎ. ಕೇರಳ, ಬಿ. ತಮಿಳುನಾಡು, ಸಿ. ಛತ್ತೀಸ್ಗಢ, ಡಿ. ಮಹಾರಾಷ್ಟ್ರ. ಆಪ್ಷನ್ ಡಿ ಮಹಾರಾಷ್ಟ್ರದಲ್ಲಿ ಗೋಡಂಬಿಯನ್ನು ಹೆಚ್ಚಾಗಿ ಉತ್ಪಾದಿಸುತ್ತಾರೆ. ಆರನೇ ಪ್ರಶ್ನೆ, 1 ತಿಂಗಳುಗಳ ಕಾಲ ಖಾಲಿ ಹೊಟ್ಟೆಯಲ್ಲಿ ಒಣದ್ರಾಕ್ಷಿ ನೀರನ್ನು ಕುಡಿಯುವುದರಿಂದ ಏನಾಗುತ್ತದೆ? ಎ. ರಕ್ತ ಶುದ್ಧಿ, ಬಿ. ಹಿಮೋಗ್ಲೋಬಿನ್ ಹೆಚ್ಚುತ್ತದೆ, ಸಿ. ಶುಗರ್ ಕಂಟ್ರೋಲ್, ಡಿ. BP ಕಂಟ್ರೋಲ್ ಆಗುತ್ತದೆ. ಆಪ್ಷನ್ ಎ ಮತ್ತು ಬಿ ಸರಿಯಾದ ಉತ್ತರವಾಗಿದೆ. 1 ತಿಂಗಳುಗಳ ಕಾಲ ಖಾಲಿ ಹೊಟ್ಟೆಯಲ್ಲಿ ಒಣದ್ರಾಕ್ಷಿ ನೀರನ್ನು ಕುಡಿಯುವುದರಿಂದ ರಕ್ತ ಶುದ್ಧಿಯಾಗುತ್ತದೆ ಮತ್ತು ಹಿಮೋಗ್ಲೋಬಿನ್ ಹೆಚ್ಚಾಗುತ್ತದೆ. ಏಳನೇ ಪ್ರಶ್ನೆ, ಭಾರತದ ಪವರ್ ಹೌಸ್ ಎಂದು ಯಾವ ರಾಜ್ಯವನ್ನು ಕರೆಯುತ್ತಾರೆ? ಎ. ರಾಜಸ್ಥಾನ, ಬಿ. ಮಹಾರಾಷ್ಟ್ರ, ಸಿ. ಛತ್ತೀಸ್ಗಢ, ಡಿ. ಹರಿಯಾಣ. ಆಪ್ಷನ್ ಸಿ ಛತ್ತೀಸ್ಗಢವನ್ನು ಭಾರತದ ಪವರ್ ಹೌಸ್ ಎಂದು ಕರೆಯಲಾಗುತ್ತದೆ. ಎಂಟನೇ ಪ್ರಶ್ನೆ, ರಾಮನು ಸೀತೆಯನ್ನು ಕಾಡಿಗಟ್ಟಿದಾಗ ಸೀತೆಯು ಯಾರ ಆಶ್ರಮದಲ್ಲಿ ಆಶ್ರಯವನ್ನು ಪಡೆದಿದ್ದರು? ಎ. ವಿಶ್ವಾಮಿತ್ರ, ಬಿ. ವಾಲ್ಮೀಕಿ, ಸಿ. ವೇದವ್ಯಾಸರು, ಡಿ. ಪರಶುರಾಮ. ಆಪ್ಷನ್ ಬಿ ವಾಲ್ಮೀಕಿ ಅವರ ಆಶ್ರಮದಲ್ಲಿ ಆಶ್ರಯವನ್ನು ಪಡೆಯುತ್ತಾಳೆ ಸೀತೆ. 9ನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಒಣಕೊಬ್ಬರಿ ತಿನ್ನಬಾರದು? ಎ. ಮಲಬದ್ಧತೆ, ಬಿ. ಹೃದಯ ಸಮಸ್ಯೆ, ಸಿ. ಮಧುಮೇಹ, ಡಿ. BP ಸಮಸ್ಯೆ. ಆಪ್ಷನ್ ಬಿ ಮತ್ತು ಸಿ ಸರಿಯಾದ ಉತ್ತರವಾಗಿದೆ. ಒಣಕೊಬ್ಬರಿಯನ್ನು ಹೃದಯ ಸಮಸ್ಯೆ ಮತ್ತು ಮಧುಮೇಹ ಸಮಸ್ಯೆ ಇರುವವರು ತಿನ್ನಬಾರದು. 10ನೇ ಪ್ರಶ್ನೆ, ತುಪ್ಪ ಉತ್ಪಾದನೆಯಲ್ಲಿ ಯಾವ ದೇಶ ನಂಬರ್ 1 ಸ್ಥಾನದಲ್ಲಿದೆ? ಎ. ಭಾರತ, ಬಿ. ಅಮೇರಿಕ, ಸಿ. ನೇಪಾಳ, ಡಿ. ಚೀನಾ ದೇಶ. ಆಪ್ಷನ್ ಎ ಭಾರತ ದೇಶ ತುಪ್ಪದ ಉತ್ಪಾದನೆಯಲ್ಲಿ